Hello everyone, I am Santosh. Today we are going to discuss the next important topic, that is increment operator. And idnu kuda ಅವರು ಏನು ಮಾಡ್ತಾರೆ, they have not defined in any of the categorization of the operators, but increment operators and decrement operators, they are the very important operators, and they are indicated by plus plus symbol, double plus symbol ಇಂದ ಇಂಡಿಕೇಟ್ ಮಾಡ್ತಾರೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಅನ್ ಇನ್ಕ್ರಿಮೆಂಟ್ ಆಪರೇಟರ್. ಇದು ಅಂದ್ರೆ ಏನು ಅಂತ ನೋಡೋಣ. ಓಕೆ, ಐ ವಿಲ್ ರೈಟ್ ಹಿಯರ್ ಇನ್ಕ್ರಿಮೆಂಟ್ ಆಪರೇಟರ್. ಹೆಸರಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ ವೈ ಇಟ್ ಈಸ್ ಯೂಸ್ಡ್. ಇಟ್ ಈಸ್ ಯೂಸ್ಡ್ ಟು ಇನ್ಕ್ರೀಸ್ ಆರ್ ಇನ್ಕ್ರಿಮೆಂಟ್. ಇನ್ಕ್ರಿಮೆಂಟ್ ಆಪರೇಟರ್ ಈಸ್ ಯೂಸ್ಡ್ ಟು increase the value of a variable. Increase the value of a variable by 1. ಹಂಗಂದ್ರೆ ಒಂದು ವೇರಿಯೇಬಲ್ ವ್ಯಾಲ್ಯೂ ಅನ್ನ ಒಂದಕ್ಕೆ ಹೆಚ್ಚು ಮಾಡೋಕ್ಕೋಸ್ಕರ ವಿ ಯೂಸ್ ಇನ್ಕ್ರಿಮೆಂಟ್ ಆಪರೇಟರ್. ಫಾರ್ ಎಕ್ಸಾಂಪಲ್, ವೇರಿಯೇಬಲ್ ವ್ಯಾಲ್ಯೂ 5 ಇದ್ರೆ ಇನ್ಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ 6. 5 ಇದ್ದಿದ್ದು 6 ಆಯ್ತು, ನೆಕ್ಸ್ಟ್ 7. ಆ ಥರ ನಾವು ಪ್ಲಸ್ ಪ್ಲಸ್ ಆಪರೇಟರ್ ಯೂಸ್ ಮಾಡ್ತಾ we can increment or we can increase the value of a variable by 1. Okay, and it is represented by, or it is denoted by double plus symbol. ಇದನ್ನ ಡಬಲ್ ಪ್ಲಸ್ ಸಿಂಬಾಲ್ ಇಂದ ಇಂಡಿಕೇಟ್ ಮಾಡ್ತೀವಿ. ಹಾಗಿದ್ರೆ ಹೌ ಟು ಯೂಸ್ ದಿಸ್, ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್, we have a variable called a. ಒಂದು ವೇರಿಯೇಬಲ್ ಇದೆ ಅಂತ ತಿಳ್ಕೊಳ್ಳೋಣ. ಇಂಟ್ ಎ ಅಂತ ನಾನು ತಗೊಂಡಿದ್ದೀನಿ. ಓಕೆ, ಎ ನಲ್ಲಿ ಯಾವುದೇ ಒಂದು ವ್ಯಾಲ್ಯೂ ಅನ್ನ ನಾವು ಇವಾಗ ಸ್ಟೋರ್ ಮಾಡೋಣ. ಎ ಇಸ್ ಈಕ್ವಲ್ ಟು 5 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಲೆಟ್ ಅಸ್ ಅಪ್ಲೈ ಇನ್ಕ್ರಿಮೆಂಟ್ ಆಪರೇಟರ್ ಟು ದಿಸ್ ವೇರಿಯೇಬಲ್ ಎ. ಓಕೆ, ಹೌ ಟು ಡೂ ದಿಸ್, ಹೇಗೆ ಬರೀಬೇಕು? ಎ ಪ್ಲಸ್ ಪ್ಲಸ್, ಇದನ್ನು ನೀವು ಯೂಸ್ ಮಾಡ್ಕೋಬಹುದು, ಅಥವಾ ಪ್ಲಸ್ ಪ್ಲಸ್ ಎ ಈ ತರನು ನೀವು ಬರೀಬಹುದು. ಬಟ್ ದೇ ಹ್ಯಾವ್ ದೇರ್ ಓನ್ ಮೀನಿಂಗ್. ಎ ಪ್ಲಸ್ ಪ್ಲಸ್ ಅಂತ ಬರೆದ್ರು ದಟ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1. ಪ್ಲಸ್ ಪ್ಲಸ್ ಎ ಅಂತ ಬರೆದ್ರು ದಟ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಇದಕ್ಕೆ ನಾವು ಏನಂತ ಕರಿತೀವಿ? ಪೋಸ್ಟ್ ಇನ್ಕ್ರಿಮೆಂಟ್ ಅಂತ ಕರಿತೀವಿ. ಪೋಸ್ಟ್ ಇನ್ಕ್ರಿಮೆಂಟ್ ಅಂದ್ರೆ ಆಮೇಲೆ ಇನ್ಕ್ರಿಮೆಂಟ್ ಮಾಡೋದು. ದಿಸ್ ಇಸ್ ಕಾಲ್ಡ್ ಆಸ್ ಪ್ರೀ ಇನ್ಕ್ರಿಮೆಂಟ್. ಇದಕ್ಕೆ ನಾವು ಪ್ರೀ ಇನ್ಕ್ರಿಮೆಂಟ್ ಅಂತ ಕರಿತೀವಿ. ಓಕೆ, ಬಟ್ ದ ರಿಸಲ್ಟ್ ವಿಲ್ ಬಿ ಎ ಪ್ಲಸ್ ಪ್ಲಸ್ ಮಾಡಿದ್ಮೇಲೆ ದಿಸ್ ವಿಲ್ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಎ ವೇರಿಯೇಬಲ್ ಬೈ 1. ದಟ್ಸ್ ವೈ ದ ವ್ಯಾಲ್ಯೂ ಆಫ್ ಎ ಬಿಕಮ್ಸ್ 6. ಎ 5 ಇದ್ದಿದ್ದು ಎರಡು ಟೈಪ್ ನೀವು ಯೂಸ್ ಮಾಡಿದ್ರೆ ವ್ಯಾಲ್ಯೂ ಆಫ್ ಎ ವಿಲ್ ಬಿ 6 ಅಂತ ನಾವು ಹೇಳ್ತೀವಿ. ಓಕೆ, ಬಟ್ ದೇರ್ ಇಸ್ ಎ ಸ್ಲೈಟ್ ಡಿಫರೆನ್ಸ್ ಇನ್ ಪ್ರೀ ಇನ್ಕ್ರಿಮೆಂಟ್ ಅಂಡ್ ಪೋಸ್ಟ್ ಇನ್ಕ್ರಿಮೆಂಟ್. ಪ್ರೀ ಇನ್ಕ್ರಿಮೆಂಟ್ ಮತ್ತು ಪೋಸ್ಟ್ ಇನ್ಕ್ರಿಮೆಂಟ್ ನಲ್ಲಿ ದೇರ್ ಇಸ್ ಸಮ್ ಡಿಫರೆನ್ಸ್. ಅದೇನಂತ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಎ ಪೋಸ್ಟ್ ಇನ್ಕ್ರಿಮೆಂಟ್. ಪೋಸ್ಟ್ ಇನ್ಕ್ರಿಮೆಂಟ್ ಅಂದ್ರೆ ಏನು ಅಂತ ನಾನು ಬರಿತೀನಿ ಇಲ್ಲಿ. ಪೋಸ್ಟ್ ಇನ್ಕ್ರಿಮೆಂಟ್ ಅಂದ್ರೆ ಆಮೇಲೆ ಇನ್ಕ್ರಿಮೆಂಟ್ ಮಾಡೋದು. ಹಾಗಿದ್ರೆ ಹೌ ಇಟ್ ಈಸ್ ಇಂಡಿಕೇಟೆಡ್? ಎ ಪ್ಲಸ್ ಪ್ಲಸ್ ಇಫ್ ದ ವೇರಿಯೇಬಲ್ ಈಸ್ ಎ. ಮೊದಲು ವೇರಿಯೇಬಲ್ ಬರಿಬೇಕು, ಆಮೇಲೆ ಇನ್ಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡಬೇಕು. ಅಂಡ್ ವಾಟ್ ಇಟ್ ಈಸ್, ಇಲ್ಲಿ ಏನಾಗುತ್ತಂದ್ರೆ ದ ವೇರಿಯೇಬಲ್ ಈಸ್ ಇನ್ಕ್ರಿಮೆಂಟೆಡ್, ದ ವೇರಿಯೇಬಲ್ ಈಸ್ ಯೂಸ್ಡ್ ಫಸ್ಟ್ ಅಂಡ್ ದೆನ್ ಇಟ್ ಈಸ್ ಇನ್ಕ್ರಿಮೆಂಟೆಡ್. ಇದಕ್ಕೆ ನಾವೇನಂತ ಕರಿತೀವಿ? ಯೂಸ್ ಅಂಡ್ ದೆನ್ ಇನ್ಕ್ರಿಮೆಂಟ್ ಅಂತ ನಾವು ಹೇಳ್ತೀವಿ. ಓಕೆ, ಹಿಯರ್ ದ ವೇರಿಯೇಬಲ್ ಈಸ್, or the variable's value is used ಫಸ್ಟ್ ವೇರಿಯೇಬಲ್ ನ ಯೂಸ್ ಮಾಡ್ಕೊಳ್ಳೋದು, and then it is incremented. ಓಕೆ, ಬಟ್ ಪ್ರೀ ಇನ್ಕ್ರಿಮೆಂಟ್ ಅಂದ್ರೆ ಮೊದಲು ಇನ್ಕ್ರಿಮೆಂಟ್ ಮಾಡಬೇಕು, ಆಮೇಲೆ ವ್ಯಾಲ್ಯೂ ಅನ್ನ ಯೂಸ್ ಮಾಡ್ಕೋತೀವಿ, ವೇರಿಯೇಬಲ್ ಅನ್ನ ಯೂಸ್ ಮಾಡ್ಕೋತೀವಿ. ಫಸ್ಟ್ ಐ ವಿಲ್ ರೈಟ್ ದಿ ಎಕ್ಸಾಂಪಲ್ ಫಾರ್ ದಿಸ್. ಫಾರ್ ಎಕ್ಸಾಂಪಲ್,
ಎ ಇಸ್ ಈಕ್ವಲ್ ಟು 8 ಅಂತ ಇದೆ ಅಂತ ತಿಳ್ಕೊರಿ. ಎ ಪ್ಲಸ್ ಪ್ಲಸ್, ದ ವ್ಯಾಲ್ಯೂ ಆಫ್ ಎ ಪ್ಲಸ್ ಪ್ಲಸ್ ವಿಲ್ ಬಿ ಎ ಇಸ್ ಈಕ್ವಲ್ ಟು 9. ಓಕೆ, ಅಂದ್ರೆ ಮೊದಲು ಯೂಸ್ ಮಾಡಿಕೊಂಡು ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿದ್ವಿ. ಓಕೆ, ಬಟ್ ದೇರ್ ಈಸ್ ಎ ಸ್ಲೈಟ್ ಡಿಫರೆನ್ಸ್ ಅಂತ ನಾನು ಹೇಳಿದ್ದೀನಿ, ಅದನ್ನ ನಾವು ಪ್ರೋಗ್ರಾಮ್ ಅಲ್ಲಿ ನೋಡೋಣ. ಓಕೆ, ಇದಕ್ಕೆ ನಾವೇನಂತೀವಿ, ಪೋಸ್ಟ್ ಇನ್ಕ್ರಿಮೆಂಟ್ ಅಂದ್ರೆ ಸಿಂಪಲ್ ವೇನಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ಯೂಸ್ ಅಂಡ್ ದೆನ್ ಇನ್ಕ್ರಿಮೆಂಟ್, ಅಂಡ್ ದೆನ್ ಇನ್ಕ್ರಿಮೆಂಟ್. ಅದೇ ತರ ಪ್ರೀ ಇನ್ಕ್ರಿಮೆಂಟ್ ಅಂದ್ರೆ ಏನಂತ ನೋಡೋಣ. ಓಕೆ, ಪ್ರೀ ಇನ್ಕ್ರಿಮೆಂಟ್. Pre-increment means first we are going to use the increment operator, then the variable. ಇಲ್ಲಿ ಏನಾಗುತ್ತೆ, a is incremented first and then the value of a is used. Okay, a is incremented or the variable is incremented first and then it is used. Okay, let us see the example. a is equal to 9 ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಪ್ಲಸ್ ಪ್ಲಸ್ a ಅಂದ್ರೆ a becomes 10. ಇವಾಗ ನೀವು ಎರಡಕ್ಕೂ ಸೇಮ್ ಅಂತ ನಿಮಗೆ ಅನಿಸ್ತಾ ಇದೆ ನಾವು ನೋಡಿದ ತಕ್ಷಣ, ಬಟ್ there is a slight difference when we use this. When we assign the increment, post increment or pre increment to the other variable, ಅವಾಗ ನಮಗೆ ಗೊತ್ತಾಗುತ್ತೆ. ಓಕೆ, ಹಾಗಿದ್ರೆ ವೇರ್ ಟು ಯೂಸ್ ದಿಸ್, ಇದನ್ನ ಎಲ್ಲಿ ಯೂಸ್ ಮಾಡ್ಕೋತಾರೆ ಅಂತ ನೋಡೋಣ. ಓಕೆ, ಇದನ್ನ ನಾವು ಆಟೋಮೇಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಪ್ರೊಸೆಸ್ ಆಟೋಮೆಟಿಕಲಿ ನೆಕ್ಸ್ಟ್ ಅದು ಕಂಟಿನ್ಯೂ ಆಗ್ಬೇಕಂದ್ರೆ ವಿ ನೀಡ್ ಇನ್ಕ್ರಿಮೆಂಟ್, ವಿ ನೀಡ್ ಟು ಇನ್ಕ್ರಿಮೆಂಟ್. ಫಾರ್ ಎಕ್ಸಾಂಪಲ್, ಒನ್ ಗೇಮ್ ಈಸ್ ದೇರ್, ಒಂದು ಯಾವುದೋ ಗೇಮ್ ಇದೆ ಅಂತ ತಿಳ್ಕೊಂಡ್ರೆ ಅದರಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ ಅನ್ನ ನಾನು ಮೂವ್ ಮಾಡಬೇಕಾಗಿದೆ. ಮೂವ್ ಮಾಡ್ಬೇಕಂದ್ರೆ ಏನು, ಪ್ಲಸ್ ಪ್ಲಸ್ ಇಟ್ ವಿಲ್ ಬಿ ಮೂವ್ಡ್ ಹಿಯರ್, ಮತ್ತೆ ಪ್ಲಸ್ ಪ್ಲಸ್ ಇಟ್ ವಿಲ್ ಬಿ ಮೂವ್ಡ್ ಹಿಯರ್. ಮೀನ್ಸ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಕಾರ್ಡಿಂಗ್ ಟು ಯುವರ್ ಕೋಡ್. ಪ್ಲಸ್ ಪ್ಲಸ್ ಆಪರೇಟರ್ ಆಟೋಮೈಸಸ್ ವಾಟ್ ಎವರ್ ದ ಪ್ರಾಸೆಸ್ ವಿ ಆರ್ ಯೂಸಿಂಗ್. ಅಂಡ್ ಇದನ್ನ ಯೂಶುವಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಲೂಪ್ಗಳಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡೇಸ್ ನಲ್ಲಿ ಲೂಪಿಂಗ್ ಅಂದ್ರೆ ಏನು ಅಂತ ನಾವು ನೋಡೋಣ, ಅವಾಗ ಅರ್ಥ ಆಗುತ್ತೆ. ಓಕೆ, ಗಾಟ್ ಇಟ್. ವಾಟ್ ಈಸ್ ಇನ್ಕ್ರಿಮೆಂಟ್ ಆಪರೇಟರ್? ಇದ್ರ ಮೇಲೆ ಒಂದು ಸಿಂಪಲ್ ಪ್ರೋಗ್ರಾಮ್ ಅನ್ನ ನಾವು ಬರೆಯೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿ ಆಕ್ಚುಲಿ ಹೌ ದಿಸ್ ಆರ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪೋಸ್ಟ್ ಅಂಡ್ ಪ್ರೀ ಇನ್ಕ್ರಿಮೆಂಟ್ ಅಂತ ನಾನು ಹೇಳ್ತೀನಿ. ಓಕೆ, ದೇರ್ ಈಸ್ ಎ ಸ್ಲೈಟ್ ಡಿಫರೆನ್ಸ್. ಪೋಸ್ಟ್ ಅಂದ್ರೆ ಫಸ್ಟ್ ನಾವು ವೇರಿಯೇಬಲ್ ವ್ಯಾಲ್ಯೂ ಯೂಸ್ ಮಾಡ್ಕೋಬೇಕು ಅಂಡ್ ದೆನ್ ಇನ್ಕ್ರಿಮೆಂಟ್ ಮಾಡಬೇಕು. ಪ್ರೀ ಅಂದ್ರೆ ಮೊದಲು ಇನ್ಕ್ರಿಮೆಂಟ್ ಮಾಡಿ ಆಮೇಲೆ ವ್ಯಾಲ್ಯೂ ಆಫ್ ವೇರಿಯೇಬಲ್ ಈಸ್ ಯೂಸ್ಡ್. ಓಕೆ, ಗಾಟ್ ಇಟ್. ನೆಕ್ಸ್ಟ್ ವಿಡಿಯೋನಲ್ಲಿ ವಿಲ್ ಡೆಮಾನ್ಸ್ಟ್ರೇಟ್ ಹೌ ದಿಸ್ ಇನ್ಕ್ರಿಮೆಂಟ್ ಆಪರೇಟರ್ will work. Okay, thank you.